ಭೀಮಸೇನ ದೇವರು ತಮ್ಮ ಅವತಾರ ಕಾರ್ಯ ಸಮಾಪ್ತಿಯಾಗುವಂತಹ ಕಾಲದಲ್ಲಿ ಒಂದೊಂದು ಕಡೆಯಲ್ಲಿ ಒಂದೊಂದನ್ನು ಇಟ್ಟಿದ್ದಾರೆ ಅಂತ. ಅವತಾರ ಕಾರ್ಯ ಎಂಬತಕ್ಕಂಥದ್ದು ಸಮಾಪ್ತಿಯಾಗಬೇಕಾದರೆ ಮುಖ್ಯವಾಗಿ ಹಸ್ತಿನಾವತಿಯ ರಾಜ್ಯದ ಜವಾಬ್ದಾರಿ, ಅದನ್ನು ಆ ಪರೀಕ್ಷಿತ್ ರಾಜನಲ್ಲಿ ರಾಜ್ಯದ ಜವಾಬ್ದಾರಿಯನ್ನು ಇಟ್ಟಿದ್ದಾರೆ. ಹಾಗೆಯೇ ದುಷ್ಟರಾಗಿರ್ತಕ್ಕಂತಹ ಯಾವ್ಯಾವ ದೈತ್ಯರಿದ್ದಾರೋ ಅವರ ಹೃದಯದಲ್ಲಿ ಭಯವನ್ನು ಇಟ್ಟಿದ್ದಾರೆ. ಜಗತ್ತಿನಲ್ಲಿ ತಮ್ಮ ಕೀರ್ತಿಯನ್ನು ಇಟ್ಟಿದ್ದಾರೆ, ತಮ್ಮ ಮನಸ್ಸನ್ನು ಭಗವಂತನಲ್ಲಿಟ್ಟಿದ್ದಾರೆ. ಹೀಗೆ ಒಂದೊಂದು ಪ್ರದೇಶದಲ್ಲಿ ಭೀಮಸೇನ ದೇವರು ಒಂದೊಂದನ್ನು ಇಟ್ಟು ಅವರ ಈ ಭೂಮಿಯ ಅವತಾರದ ಕಾರ್ಯವನ್ನು ಸಮಾಪ್ತಿ ಮಾಡಿ ಅವರು ಪುನಃ ತಮ್ಮ ಮೂಲ ರೂಪವನ್ನು ಸೇರಿದ್ದಾರೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾ ರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯಾಖಿಲಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಅನಾಕುಲಂ ಗೋಕುಲಮುಲ್ಲಲಾಸ ಯತ್ಪಾಲಿತಂ ನಿತ್ಯಮನಾವಿಲಾತ್ಮ ತಸ್ಮೈ ನಮೋ ನೀರದನೀಲಭಾಸೆ ಕೃಷ್ಣಾಯ ಕೃಷ್ಣಾರಮಣಪ್ರಿಯಾಯ. ಅಪಿತ್ರಿಲೋಕ್ಯ ಬಹಿರುಲ್ಲಸಂತಿ ತಮೋಹರಂತಿ ಮುಹುರಾಂತರಂಚ ದಿಶ್ಯಾದೃಶಂ ನೋ ವಿಶದಾಂ ಜಯಂತಿ ಮಧ್ವಸ್ಯ ಕೀರ್ತಿರ್ದಿನನಾಥ ದೀಪ್ತಿಂ. ಶ್ರೀ ಗುರುಭ್ಯೋ ನಮಃ. ಹಿಂದೆ ಭೀಮಸೇನ ದೇವರು ವನವಾಸದಲ್ಲಿ ಕಿರ್ಮೀರ ಮೊದಲಾದ ದೈತ್ಯರನ್ನು, ಕ್ರೋಧವಶ ನಾಮಕ ದೈತ್ಯರನ್ನು ಸಂಹಾರ ಮಾಡಿದರು ಅಂತ ವರ್ಣನೆ ಮಾಡಿದ್ದಾರೆ. ದ್ಯೂತದಲ್ಲಿ ಅನ್ಯಾಯದಿಂದ ಪರಾಜಯವನ್ನು ಹೊಂದಿದಂತಹ ಪಾಂಡವರು 12 ವರ್ಷ ವನವಾಸ ಮುಗಿದ ಮೇಲೆ 1 ವರ್ಷ ಅಜ್ಞಾತವಾಸದಲ್ಲಿ ಇರಬೇಕಾಯಿತು. ಆ ಅಜ್ಞಾತವಾಸದ ಸಂದರ್ಭದಲ್ಲಿಯೂ ಕೂಡ ಭೀಮಸೇನ ದೇವರು ಬೂದಿ ಮುಚ್ಚಿದ ಕೆಂಡದಂತೆ ಇದ್ದುಕೊಂಡು ಅವರು ತಮ್ಮ ಸಾಮರ್ಥ್ಯವನ್ನು ತೋರಿದ್ದಾರೆ. ಬೂದಿಯಲ್ಲಿ ಮುಚ್ಚಿರಬಹುದು ಬೆಂಕಿ, ಆದರೆ ಬೆಂಕಿಗೆ ಇರಬೇಕಾದಂಥ ಸಾಮರ್ಥ್ಯ ಇದ್ದೇ ಇರುತ್ತೆ. ಹಾಗೆ ಭೀಮಸೇನ ದೇವರು ಕೂಡ ಅಜ್ಞಾತವಾಸದಲ್ಲಿ ತಮ್ಮ ಸ್ವರೂಪವನ್ನು ಮರೆಮಾಚಿಕೊಂಡಿರಬಹುದು, ಆದರೂ ಆ ಬೆಂಕಿಯಲ್ಲಿ ಬೂದಿಯ ಆವರಣ ಇದ್ದರೂ ಕೂಡ ಹೇಗೆ ಬೆಂಕಿ ತನ್ನ ಸಾಮರ್ಥ್ಯವನ್ನು ತೋರುತ್ತೋ ಹಾಗೆ ಭೀಮಸೇನ ದೇವರು ಅಜ್ಞಾತವಾಸದಲ್ಲಿ ತಮ್ಮ ವೇಷವನ್ನು ಮರೆಮಾಚಿಕೊಂಡಿದ್ದರೂ ಕೂಡ ತಮ್ಮ ಸಾಮರ್ಥ್ಯವನ್ನು ತೋರಿದ್ದಾರೆ ಎಂಬತಕ್ಕಂಥದ್ದನ್ನು ಮುಂದಿನ ಶ್ಲೋಕದಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಅಥೈಷ ವೇಷಾಂತರ ಭಸ್ಮಲೀನಃ ಕ್ರಮೇಣ ವಾಯುಪ್ರಭವಸ್ಸು ತೇಜಾಃ ವೃದ್ಧಾಖಿಲಾಶಂ ಮುಖರಂ ಪ್ರಚಂಡಂ ಭಸ್ಮೀಚಕಾರಾಖಿಲಕೀಚಕೌಘಂ. ಬೆಂಕಿ ಅದು ಬೂದಿ ಮುಚ್ಚಿ ಇರುತ್ತೆ, ಆದರೆ ವಾಯುಪ್ರಭವ ಯಾವಾಗ ಆ ಗಾಳಿ ಎಂಬತಕ್ಕಂಥದ್ದು ಬಂದಿದೆಯೋ ಆ ಬೂದಿ ಎಂಬತಕ್ಕಂಥದ್ದು ಅದು ದೂರ ಹೋಗುತ್ತೆ. ಅಷ್ಟೇ ಅಲ್ಲ, ಆ ಬೆಂಕಿ ಎಂಬತಕ್ಕಂಥದ್ದು ಗಾಳಿಯಿಂದಾಗಿ ಅದು ಚೆನ್ನಾಗಿ ಜ್ವಲಿಸುತ್ತೆ. ಹಾಗೆಯೇ ವೇಷಾಂತರ ಭಸ್ಮಲೀನಃ ಅಂತ ಆ ಬೆಂಕಿ ಎಂಬತಕ್ಕಂಥದ್ದು ಬೂದಿಯಿಂದ ಮುಚ್ಚಿದಂತೆ ಭೀಮಸೇನ ದೇವರು ಕೂಡ ಅಜ್ಞಾತವಾಸದಲ್ಲಿ ಅವರು ಭೀಮನ ರೂಪದಲ್ಲಿರಲಿಲ್ಲ, ಅಡಿಗೆಯವನ ರೂಪದಲ್ಲಿದ್ದರು. ಅದರಿಂದಾಗಿ ಬೂದಿ ಮುಚ್ಚಿದ ಕೆಂಡದಂತೆ ಭೀಮಸೇನ ದೇವರು ಅಲ್ಲಿದ್ದಾರೆ. ಅಂತಹ ಭೀಮಸೇನ ದೇವರು ವಾಯುಪ್ರಭವ ಅಂತ ವಾಯುದೇವರ ಅವತಾರಭೂತರಾಗಿದ್ದಾರೆ. ಆದ್ದರಿಂದ ಇವರು ಕೂಡ ವಾಯುಪ್ರಭವ ಎಂಬತಕ್ಕಂತಹ ಶಬ್ದವಾಚ್ಯರಾಗಿದ್ದಾರೆ. ಇಂತಹ ಭೀಮಸೇನ ದೇವರು ಕೀಚಕ ಮೊದಲಾಗಿರ್ತಕ್ಕಂಥ ದೈತ್ಯರನ್ನು ಅಜ್ಞಾತವಾಸದಲ್ಲಿ ಸಂಹಾರ ಮಾಡಿದ್ದಾರೆ ಅಂತ. ಬೆಂಕಿ ಒಂದು ವಾಯುವಿನಿಂದ ಪ್ರಕಾಶಕ್ಕೆ ಬಂದು ಕಾಡಿನಲ್ಲಿರುವಂತಹ ಕೀಚಕ ಅಂತಂದರೆ ಬಿದಿರು, ಆ ಬಿದಿರು ಮೊದಲಾಗಿರ್ತಕ್ಕಂಥ ಸಸ್ಯಗಳನ್ನು ಅದು ನಾಶ ಮಾಡುತ್ತೆ. ಹಾಗೆಯೇ ಭೀಮಸೇನ ದೇವರು ವಿರಾಟರಾಜನ ಪತ್ನಿಯಾದ ಸುದೇಶ್ನೆಯ ಸಹೋದರರಾಗಿರ್ತಕ್ಕಂತಹ 100 ಮಂದಿ ಕೀಚಕರು, ಇವರನ್ನು ಭೀಮಸೇನ ದೇವರು ಸಂಹಾರ ಮಾಡಿದ್ದಾರೆ. ದ್ರೌಪದಿ ದೇವಿಯಲ್ಲಿ ಅಪಾರವಾಗಿರ್ತಕ್ಕಂತಹ ಸೌಂದರ್ಯ ಎಂಬತಕ್ಕಂಥದ್ದಿದೆ. ದ್ರೌಪದಿ ದೇವಿಯಷ್ಟು ಸುಂದರರಾಗಿರ್ತಕ್ಕಂಥ ಸ್ತ್ರೀ ಲಕ್ಷ್ಮೀದೇವಿಯನ್ನು ಬಿಟ್ಟರೆ ಇನ್ನೊಬ್ಬರು ಯಾರೂ ಇಲ್ಲ. ಅಂತಹ ಒಂದು ವಿಶಿಷ್ಟವಾದಂತಹ ಸೌಂದರ್ಯ, ತಾರುಣ್ಯ, ಲಾವಣ್ಯಗಳು ಆ ದ್ರೌಪದಿ ದೇವಿಯಲ್ಲಿದೆ. ಯಾವಾಗ ಕೀಚಕ ಅಜ್ಞಾತವಾಸದಲ್ಲಿ ದ್ರೌಪದಿಯನ್ನು ನೋಡ್ತಾನೋ ಅವಳಿಗೆ ದ್ರೌಪದಿಯ ಮೇಲೆ ಮೋಹ ಎಂಬತಕ್ಕಂಥದ್ದು ಉಂಟಾಗುತ್ತೆ. ಅಜ್ಞಾತವಾಸದಲ್ಲಿ ದ್ರೌಪದಿ
ವಿರಾಟರಾಜನ ಮಡದಿಯಾದ ಸುದೇಶ್ನೆಯ ಸೇವೆಯನ್ನು ಮಾಡಿಕೊಂಡಿರ್ತಾಳೆ. ಸೈರಂಧ್ರಿ ಎಂಬತಕ್ಕಂಥ ಹೆಸರಿನಿಂದ ಅವಳು ಸೇವೆಯನ್ನು ಮಾಡಿಕೊಂಡಿರ್ತಾಳೆ. ಆ ಅಕ್ಕನ ಸೇವಕಳಾಗಿರ್ತಕ್ಕಂತಹ ದ್ರೌಪದಿಯ ಈ ಒಂದು ಸೌಂದರ್ಯಗಳನ್ನು ನೋಡಿ ಆ ಮೋಹಿತನಾಗಿರ್ತಕ್ಕಂಥ ಕೀಚಕ ತನ್ನ ಅಕ್ಕನ ಮೂಲಕ ದ್ರೌಪದಿ ದೇವಿಯನ್ನು ತನ್ನ ಮನೆಗೆ ಕರೆಸ್ಕೊಳ್ತಾನೆ. ಸುದೇಶ್ನೆ ಕೀಚಕನ ಮಾತಿನಂತೆ ಕೀಚಕನಿಗೆ ಬೇಕಾದಂತಹ ಪದಾರ್ಥಗಳನ್ನು ತಲುಪಿಸಿ ಕೊಡಲಿಕ್ಕೋಸ್ಕರ ಆ ಸುದೇಶ್ನೆ ದ್ರೌಪದಿಯನ್ನು ಕಳಿಸ್ತಾ ಇದ್ದಾಳೆ. ಈ ನಿಮಿತ್ತ ದ್ರೌಪದಿ ದೇವಿ ಕೀಚಕನ ಹತ್ರ ಬರಬೇಕಾಗುತ್ತೆ. ಆ ಬಂದಾಗ ಆ ಕೀಚಕ ದ್ರೌಪದಿಯ ಮಾನವನ್ನು ಅಪಹಾರ ಮಾಡುವಂತಹ ಪ್ರವೃತ್ತಿಯನ್ನು ಮಾಡುತ್ತಾನೆ. ಅದಕ್ಕೆ ದ್ರೌಪದಿ ದೇವಿ ತಪ್ಪಿಸಿಕೊಂಡು ಬಂದು ಮುಂದೆ ಭೀಮನ ಜೊತೆಯಲ್ಲಿ ಮಾತಾಡಿ ತನಗಾಗಿರ್ತಕ್ಕಂತಹ ದುಃಖ, ತಾನು ಅನುಭವಿಸುವಂತಹ ಇನ್ನೊಬ್ಬ ಕಾಮುಕನ ಒಂದು ಪೀಡೆ, ಇದೆಲ್ಲವನ್ನು ಭೀಮನಲ್ಲಿ ನಿವೇದನೆ ಮಾಡಿಕೊಂಡಾಗ ಭೀಮಸೇನ ಒಂದು ಉಪಾಯವನ್ನು ಹೇಳ್ತಾನೆ. ನೋಡು, ನಾನು ಆ ಕೀಚಕನನ್ನು ಸಂಹಾರ ಮಾಡುತ್ತೇನೆ, ನೀನು ರಾತ್ರಿಯ ಕಾಲದಲ್ಲಿ ಅವನನ್ನು ನಿನ್ನ ವಸತಿ ಸ್ಥಾನಕ್ಕೆ ಬರಲಿಕ್ಕೆ ಹೇಳು, ಮುಂದೆ ನಾನೆಲ್ಲವನ್ನು ನೋಡ್ಕೊಳ್ತೇನೆ ಅಂತ. ಹೀಗೆ ಭೀಮಸೇನ ದೇವರು ದ್ರೌಪದಿಗೆ ಉಪಾಯವನ್ನು ಹೇಳ್ತಾರೆ. ಆ ಕೀಚಕ ದ್ರೌಪದಿಯ ಮಾತನ್ನು ಕೇಳಿ ದ್ರೌಪದಿ ವಾಸ ಮಾಡುವಂತಹ ಗೃಹಕ್ಕೆ ಅವನು ಬರ್ತಾನೆ. ಆಗ ದ್ರೌಪದಿ ಇರಬೇಕಾದಲ್ಲಿ ಭೀಮಸೇನ ದೇವರಿದ್ದುಕೊಂಡು ಏಕಾಏಕಿಯಾಗಿ ಆ ಕೀಚಕನ ಮೇಲೆ ಆಕ್ರಮಣ ಮಾಡಿ ಆ ಕೀಚಕನನ್ನು ಭೀಮಸೇನ ದೇವರು ಸಂಹಾರ ಮಾಡಿದ್ದಾರೆ ಎಂಬುದಾಗಿ ನಾವು ಕಥೆಯನ್ನು ಕೇಳುತ್ತೇವೆ. ಹೀಗೆ ಆ ಭೀಮಸೇನ ದೇವರು ದ್ರೌಪದಿಗೆ ಬಂದಿರುವಂತಹ ಆಪತ್ತನ್ನು ಪರಿಹಾರ ಮಾಡಿ ಕಾಮುಕನಾಗಿರ್ತಕ್ಕಂಥ ಕೀಚಕನನ್ನು ಸಂಹಾರ ಮಾಡಿರ್ತಕ್ಕಂಥದ್ದು, ಅದನ್ನು ಹೇಗೆ ಬೂದಿ ಮುಚ್ಚಿರ್ತಕ್ಕಂತಹ ಕೆಂಡ ಎಂಬತಕ್ಕಂಥದ್ದು ತನ್ನ ಸಾಮರ್ಥ್ಯವನ್ನು ತೋರುತ್ತೋ ಹಾಗೆ ಭೀಮಸೇನ ದೇವರು ಇಲ್ಲಿ ಮಾರುವೇಷದಿಂದ ಇದ್ದವರು ತಮ್ಮ ಸಾಮರ್ಥ್ಯವನ್ನು ತೋರಿ ಆ ಕೀಚಕ ಮೊದಲಾಗಿರ್ತಕ್ಕಂಥವರನ್ನು ಸಂಹಾರ ಮಾಡಿದ್ದಾರೆ ಎಂಬುದಾಗಿ ವರ್ಣನೆ ಮಾಡಿದ್ದಾರೆ. ಮುಂದೆ ಬೆಂಕಿ, ಅದು ಪ್ರಳಯ ಕಾಲದ ಬೆಂಕಿ ಅಥವಾ ಭಯಂಕರವಾಗಿ ಉರಿಯುವಂತಹ ಕಾಡು ಕಿಚ್ಚು, ಇದು ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತೋ ಹಾಗೆ ಭೀಮಸೇನ ದೇವರು ಮಹಾಭಾರತ ಯುದ್ಧದ ಸಮಯದಲ್ಲಿ ಅಜ್ಞಾತವಾಸ ಮುಗಿದು ಪಾಂಡವರಿಗೆ ಕೊಡಬೇಕಾಗಿರ್ತಕ್ಕಂಥ ನ್ಯಾಯಪ್ರಾಪ್ತವಾದ ರಾಜ್ಯವನ್ನು ದುರ್ಯೋಧನಾದಿಗಳು ಕೊಡದೇ ಇದ್ದಾಗ ಅನಿವಾರ್ಯವಾಗಿ ಯುದ್ಧ ಮಾಡಲಿಕ್ಕೆ ಬೇಕಾದಂತಹ ಸಂದರ್ಭ ಬಂದಾಗ ಭೀಮಸೇನ ದೇವರು ಆಗ ಭಯಂಕರವಾದ ಕಾಡು ಕಿಚ್ಚಿನಂತೆ ತಮ್ಮ ಸಾಮರ್ಥ್ಯವನ್ನು ತೋರಿಸಿದ್ದಾರೆ ಅನ್ನೋದನ್ನು ಮುಂದಿನ ಶ್ಲೋಕದಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಸಕೃಷ್ಣ ವರ್ತ್ಮಾ ವಿಜಯೇನ ಯುಕ್ತೋ ಮುಹುರ್ಮಹಾಹೇತಿ ಧರೋಪಧೃಶ್ಯ ಭೀಷ್ಮದ್ವಿಜಾದ್ಯೈರತಿಭೀಕ್ಷಣಾಭಿ ವಿಪಕ್ಷಕಕ್ಷನ್ ಕ್ಷಪಯನ್ ವಿರೇಜೇ. ಭೀಮಸೇನ ದೇವರು ಕೃಷ್ಣವರ್ತ್ಮ ಅಂತ, ಕೃಷ್ಣವರ್ತ್ಮ ಅನ್ನೋದಕ್ಕೆ ಎರಡರ್ಥ. ಒಂದು ಬೆಂಕಿ ಅಂತ ಅರ್ಥ, ಭಯಂಕರವಾಗಿರ್ತಕ್ಕಂತಹ ಬೆಂಕಿ, ಅದನ್ನು ಕೃಷ್ಣವರ್ತ್ಮ ಅಂತ ಕರೀತಾರೆ. ಆ ಬೆಂಕಿ ಎಂಬತಕ್ಕಂಥದ್ದು ಅದು ಚೆನ್ನಾಗಿ ಉರಿತಾ ಇರುತ್ತೆ, ಜ್ವಾಲೆ, ಹೇತಿ ಅಂತಂದರೆ ಜ್ವಾಲೆ ಅಂತ ಅರ್ಥ. ಆ ದಗದಗ ಅಂತ ಜ್ವಾಲೆ ಸಹಿತವಾಗಿ ಉರಿಯತಕ್ಕಂತಹ ಬೆಂಕಿ ಎಂಬತಕ್ಕಂಥದ್ದು ಭಯಗೊಂಡಿರ್ತಕ್ಕಂತಹ ಮುಹುರ್ಮಹಾಹೇತಿ ಧರೋಪದೃಶ್ಯ. ಆ ಬೆಂಕಿ ಅವುಗಳ ಪಕ್ಷಿಗಳ ಮೇಲೆ ಆಕ್ರಮಣ ಮಾಡಿದಾಗ ಅವುಗಳಿಂದ ತಮ್ಮ ಪ್ರಾಣವನ್ನು ಉಳಿಸ್ಕೊಳ್ಳಿಕ್ಕಾಗೋದಿಲ್ಲ. ಆ ಬೆಂಕಿಯ ವೇಗವಾಗಿರ್ತಕ್ಕಂಥ ಆಕ್ರಮಣಕ್ಕೆ ಅವೆಲ್ಲ ಬಲಿಯಾಗಬೇಕಾಗತ್ತೆ. ಭೀಷ್ಮದ್ವಿಜಾದ್ಯೈಹಿ ಅತಿಭೀಷಣಾಭಂ ಅಂತ. ಆ ಬೆಂಕಿ ಎಂಬತಕ್ಕಂಥದ್ದು ಅದು ಕಾಡಿನಲ್ಲಿರ್ತಕ್ಕಂತಹ ಎಲ್ಲ ಮರಗಿಡಗಳನ್ನು ಪಕ್ಷಿಗಳನ್ನು ಅದು ಸುಡ್ತಾ ವಿಶೇಷವಾಗಿರ್ತಕ್ಕಂತಹ ಕಾಂತಿಯನ್ನು ಹೊಂದಿರುತ್ತೆ. ಹಾಗೆ ಇಲ್ಲಿಯೂ ಕೂಡ ಭೀಮಸೇನ ದೇವರು ಭಯಂಕರವಾದ ಕಾಡುಕಿಚ್ಚಿನಂತೆ ಅಥವಾ ಪ್ರಳಯ ಕಾಲದ ಬೆಂಕಿಯಂತೆ ಕೆಲಸ ಮಾಡಿದ್ದಾರೆ ಅಂತ. ಈ ಭೀಮಸೇನ ದೇವರು ಕೃಷ್ಣವರ್ತ್ಮ ಅಂತ, ಅಂದರೆ ಕೃಷ್ಣ ಅಂದರೆ ಕೃಷ್ಣ ಪರಮಾತ್ಮ, ಅವನು ತೋರಿದ ಮಾರ್ಗ, ಕೃಷ್ಣ ಪರಮಾತ್ಮನ ಮಾರ್ಗದರ್ಶನದಲ್ಲಿ ಭೀಮಸೇನ ದೇವರು ಯುದ್ಧವನ್ನು ಮಾಡ್ತಾ ಇದ್ದಾರೆ ಅಂತ ಅರ್ಥ. ಅಷ್ಟೇ ಅಲ್ಲ, ಭೀಮಸೇನನಿಗೆ ಸಹಾಯಕನಾಗಿ ಇಲ್ಲಿ ಅರ್ಜುನ ಎಂಬತಕ್ಕಂಥವನಿದ್ದಾನೆ. ಅಂತಹ ಅರ್ಜುನನನ್ನು ಸಹಾಯಕನನ್ನಾಗಿ ಪಡೆದಿರುವಂತಹ, ಕೈಯಲ್ಲಿ ಹೇತಿ ಅಂದರೆ ಆಯುಧ ಅಂತ ಇನ್ನೊಂದರ್ಥ, ಆ ಆಯುಧವನ್ನು ಹಿಡಿತಿರ್ತಕ್ಕಂತಹ ಭೀಮಸೇನ ದೇವರು ತಮ್ಮ ವಿಶೇಷವಾಗಿರ್ತಕ್ಕಂತಹ ಪ್ರಕಾಶ ಅರ್ಥಾತ್ ಶಕ್ತಿ ಸಾಮರ್ಥ್ಯವನ್ನು ತೋರ್ತಾ ಇದ್ದಾರೆ, ಪ್ರಕಟ ಮಾಡ್ತಾ ಇದ್ದಾರೆ. ಅದು ಹೇಗೆ ಅಂತಂದರೆ,
ಅದಕ್ಕೆ ಹೇಳ್ತಾರೆ ಅಲ್ಲಿ ಪಕ್ಷಿಗಳನ್ನು ಬೆಂಕಿ ಎಂಬತಕ್ಕಂಥದ್ದು ನಾಶ ಮಾಡುತ್ತೆ, ಇಲ್ಲಿ ಭೀಷ್ಮದ್ವಿಜಾದ್ಯೈಹಿ ಅಂತ. ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು ಇವರೇ ಮೊದಲಾಗಿರ್ತಕ್ಕಂತಹ ಪರಾಕ್ರಮಿಗಳು, ಮಹಾರಥ ಅತಿರಥರೆಲ್ಲ ಇದ್ದಾರೆ. ಅಂತಹ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ದುರ್ಯೋಧನನ ಸೇನೆಯನ್ನು ಭೀಮಸೇನ ದೇವರು ಸಂಪೂರ್ಣವಾಗಿ ನಾಶ ಮಾಡಿದ್ದಾರೆ. ಮಹಾಭಾರತ ಯುದ್ಧದಲ್ಲಿ ಪಾಂಡವರ ಪಕ್ಷದಲ್ಲಿ ಭೀಮಸೇನ ದೇವರಿದ್ದುಕೊಂಡು ಪ್ರಮುಖರಾಗಿದ್ದುಕೊಂಡು ಪ್ರಧಾನ ಪಾತ್ರವನ್ನು ವಹಿಸಿ ಕೌರವರ ಸೇನೆಯ 75 ಭಾಗವನ್ನು ಸಂಹಾರ ಮಾಡಿದವರು ಭೀಮಸೇನ ದೇವರು. ಇನ್ನು ಉಳಿದ 25 ಭಾಗವನ್ನು ಇತರರು ಸಂಹಾರ ಮಾಡಿದ್ದಾರೆ. ಅಷ್ಟು ಪ್ರಮುಖವಾಗಿರ್ತಕ್ಕಂತಹ ಯುದ್ಧದಲ್ಲಿ ಶತ್ರುಗಳನ್ನು ಸಂಹಾರ ಮಾಡತಕ್ಕಂತಹ ಪಾತ್ರ ಭೀಮಸೇನ ದೇವರು. ಹೀಗೆ ವಿಪಕ್ಷ ಕಕ್ಷಂ ಕ್ಷಪಯನ್, ಆ ದುರ್ಯೋಧನಾದಿಗಳ ಪಕ್ಷವನ್ನು ಸಂಪೂರ್ಣವಾಗಿ ನಾಶ ಮಾಡ್ತಾ ಭೀಮಸೇನ ದೇವರು ಬೆಳಗಿದ್ದಾರೆ ಅಂತ. ಹೀಗೆ ಪ್ರಳಯ ಕಾಲದ ಬೆಂಕಿಯಂತೆ ಭೀಮಸೇನ ದೇವರು ಸಮಗ್ರ ಕೌರವರ ಸೈನ್ಯವನ್ನು ಸಂಹಾರ ಮಾಡಿದ್ದಾರೆ ಎಂಬುದಾಗಿ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಹಾಗೆ ಭೀಮಸೇನ ದೇವರು ಇಡೀ ಮಹಾಭಾರತದಲ್ಲಿ ಸೈನಿಕರನ್ನು ಮಾತ್ರ, ಕೌರವರ ಸೈನಿಕರನ್ನು, ಸೇನಾದಲ್ಲಿರ್ತಕ್ಕಂಥವರನ್ನು ಮಾತ್ರ ಅವರು ಸಂಹಾರ ಮಾಡಿದ್ದಲ್ಲ, ಮತ್ತು ದುರ್ಯೋಧನ ಮೊದಲಾಗಿರ್ತಕ್ಕಂಥ ಪ್ರಮುಖರನ್ನೂ ಸಂಹಾರ ಮಾಡಿದ್ದಾರೆ. ಆ ವಿಷಯವನ್ನು ಮುಂದಿನ ಶ್ಲೋಕದಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ತರಸ್ವಿನಃ ಪ್ರೋಚ್ಚಲಿತಾನಧೀರಾನ್ ನಿರ್ದಗ್ಧ ಪಕ್ಷಾನ್ ಅತಿತೀಕ್ಷ್ಣ ಕೋಪಾನ್ ಸಧಾತ್ರ ರಾಷ್ಟ್ರಾನ್ ಬಹುಹೇತಿ ಲೀಲೋ ವಿನಾಶ್ಯ ವಿಶ್ವಾನ್ ಪರಯಾಶ್ರಿಯಾಭಾತ್. ಕಾಡು ಕಿಚ್ಚು ಅದೇನು ಮಾಡುತ್ತೆ, ಅದೇ ಉದಾಹರಣೆಯನ್ನಿಟ್ಟುಕೊಂಡು ಭೀಮಸೇನ ದೇವರು ಈ ಧೃತರಾಷ್ಟ್ರನ ಮಕ್ಕಳಾಗಿರ್ತಕ್ಕಂತಹ ದುರ್ಯೋಧನ, ದುಶ್ಯಾಸನ ಮೊದಲಾದವರನ್ನು ಸಂಹಾರ ಮಾಡಿದ್ದಾರೆ ಅಂತ. ಆ ಭೀಮಸೇನ ದೇವರು ಮಹಾಭಾರತ ಯುದ್ಧದಲ್ಲಿ ಎಲ್ಲರನ್ನೂ ಸಂಹಾರ ಮಾಡಿ ವಿಜಯಿಗಳಾಗಿದ್ದಾರೆ ಅನ್ನೋದನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಆ ಕಾಡು ಎಲ್ಲ ಕಡೆಯಲ್ಲಿಯೂ ಕೂಡ ಬೆಂಕಿಯಿಂದ ಅದು ಆವೃತವಾಗಿರುತ್ತೆ. ಹಾಗೆಯೇ ಕುರುಕ್ಷೇತ್ರ ಎಂಬತಕ್ಕಂತಹ ಈ ಶತ್ರುಗಳಿರ್ತಕ್ಕಂತಹ ಈ ಒಂದು ಕಾಡಿನಲ್ಲಿ ಭೀಮಸೇನ ದೇವರು ಎಲ್ಲ ಕಡೆಯಲ್ಲೂ ಸಂಚಾರ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಅನೇಕ ಪಕ್ಷಿಗಳು ಭಯಗೊಂಡು ಆ ಕಾಡಿನಿಂದ ತಪ್ಪಿಸ್ಕೊಳ್ಳಿಕ್ಕೋಸ್ಕರ ಪ್ರಯತ್ನ ಮಾಡ್ತವೆ. ಆದರೆ ಅಧೀರಾನ್, ಅವುಗಳಿಗೆ ಆ ಬೆಂಕಿಯಿಂದ ತಪ್ಪಿಸ್ಕೊಳ್ಳುವಂತಹ ಧೈರ್ಯ ಇರೋದಿಲ್ಲ. ಹಾಗೆ ಇಲ್ಲಿಯೂ ಕೂಡ ಈ ಧೃತರಾಷ್ಟ್ರನ ಮಕ್ಕಳಾಗಿರ್ತಕ್ಕಂಥವರು, ದುರ್ಯೋಧನ ಮೊದಲಾಗಿರ್ತಕ್ಕಂಥವರು, ಅವರು ಕೂಡ ವಿಶಿಷ್ಟವಾಗಿರ್ತಕ್ಕಂತಹ ಬಲವನ್ನು ಹೊಂದಿದ್ದಾರೆ. ಅಲ್ಲಿ ಪಕ್ಷಿಗಳೆಲ್ಲ ಗೂಡನ್ನು ಬಿಟ್ಟು ಹೊರಗೆ ಬರ್ತವೆ. ಬೆಂಕಿ ಉರಿತಾ ಇರಬೇಕಾದ್ರೆ, ಆ ಗೂಡು ಸುಟ್ಟು ಹೋಗ್ತಾ ಇರಬೇಕಾದ್ರೆ ತಮ್ಮ ಪ್ರಾಣ ಉಳಿಸ್ಕೊಳ್ಬೇಕು ಎಂಬುದಾಗಿ ಗೂಡಿನಿಂದ ಹೊರಗೆ ಬರ್ತಾರೆ. ಹಾಗೆ ಇಲ್ಲೂ ಕೂಡ ದುರ್ಯೋಧನ ಮೊದಲಾಗಿರ್ತಕ್ಕಂಥವರು ಪ್ರೋಚ್ಚಲಿತಾನ್ ಅಂತ, ಅವರೆಲ್ಲ ಧರ್ಮವನ್ನು ಬಿಟ್ಟವರು. ಅದು ಗೂಡು ಬಿಟ್ಟಿದೆ ಅಂತಂದರೆ ಇವರು ಧರ್ಮಭ್ರಷ್ಟರಾಗಿದ್ದಾರೆ ಅಂತ ಅರ್ಥ. ಹಾಗೆಯೇ ಇವರಿಗೂ ಕೂಡ ಧೈರ್ಯ ಎಂಬತಕ್ಕಂಥದ್ದಿಲ್ಲ. ಭೀಮಸೇನನನ್ನು ಎದುರಿಸುವಂತಹ ಸಾಮರ್ಥ್ಯ ದುರ್ಯೋಧನನಿಗೂ ಇಲ್ಲ, ಧೈರ್ಯವೂ ಇಲ್ಲ. ಆದ್ದರಿಂದಲೇ ಭೀಮನಿಂದ ಭಯಗೊಂಡು ಅವನು ನೀರಿನಲ್ಲಿ ಮುಳುಗಿ ಕೂತಿದ್ದಾನೆ. ಹೀಗೆ ಭೀಮನ ಭಯ ಎಂಬತಕ್ಕಂಥದ್ದು ಆ ದುರ್ಯೋಧನಾದಿಗಳಿಗೂ ಇತ್ತು. ಬೆಂಕಿಯ ಭಯ ಪಕ್ಷಿಗಳಿಗಿರುತ್ತೆ ಹೇಗೋ ಹಾಗೆ ಭೀಮನ ಭಯ ಎಂಬತಕ್ಕಂಥದ್ದು ದುರ್ಯೋಧನಾದಿಗಳಿಗಿತ್ತು. ಅಂತಹ ದುರ್ಯೋಧನಾದಿಗಳನ್ನು ಭೀಮಸೇನ ದೇವರು ಸಂಹಾರ ಮಾಡಿದ್ದಾರೆ. ಧಾರ್ತರಾಷ್ಟ್ರಾನ್ ಅಂತ. ಧೃತರಾಷ್ಟ್ರ ಅಂತಂದರೆ ಹಂಸ ಪಕ್ಷಿಗಳಿಗೆ ಹೇಳ್ತಾರೆ. ಯಾವ ಹಂಸ ಪಕ್ಷಿಗಳ ಕೊಕ್ಕು ಮತ್ತು ಕಾಲುಗಳು ಕೆಂಪಾಗಿರುತ್ತೋ ಅದನ್ನು ಧೃತರಾಷ್ಟ್ರ ಅಂತ ಕರೀತಾರೆ. ಆ ಬೆಂಕಿ ಈ ಧೃತರಾಷ್ಟ್ರ ನಾಮಕವಾಗಿರ್ತಕ್ಕಂತಹ ಹಂಸಗಳ ಸಮುದಾಯವನ್ನು ಅದು ನಾಶ ಮಾಡುತ್ತೆ. ಹಾಗೆ ಧೃತರಾಷ್ಟ್ರನ ಮಕ್ಕಳಾಗಿರ್ತಕ್ಕಂಥವರು ದುರ್ಯೋಧನ ಮೊದಲಾಗಿರ್ತಕ್ಕಂಥ 100 ಮಂದಿ ಮಕ್ಕಳು, ಕೌರವರು, ಅವರನ್ನು ಭೀಮಸೇನ ದೇವರು ಸಂಹಾರ ಮಾಡಿದ್ದಾರೆ. ಹೀಗೆ ಭಯಂಕರವಾಗಿರ್ತಕ್ಕಂಥ ಕಾಡು ಕಿಚ್ಚು ವೇಗವುಳ್ಳದ್ದಾಗಿ ಭಯಗೊಂಡಿರತಕ್ಕಂತಹ ಎಲ್ಲ ಪಕ್ಷಿಗಳನ್ನು ನಾಶ ಮಾಡುವ ಹಾಗೆ ಕಾಡು ಕಿಚ್ಚಿನಂತೆ ಇರತಕ್ಕಂಥ ಭೀಮಸೇನ ದೇವರು ಭಯಗೊಂಡಿರತಕ್ಕಂತಹ ಧರ್ಮಭ್ರಷ್ಟರಾಗಿರ್ತಕ್ಕಂತಹ ದುರ್ಯೋಧನ ಮೊದಲಾಗಿರ್ತಕ್ಕಂತಹ ಎಲ್ಲ ಧೃತರಾಷ್ಟ್ರನ ಮಕ್ಕಳನ್ನು ಕೂಡ ಅವರು ಸಂಹಾರ ಮಾಡಿದ್ದಾರೆ. ತಮ್ಮ ವಿಶೇಷವಾಗಿರ್ತಕ್ಕಂತಹ ಆ ಒಂದು ಪ್ರಭೆ, ಕೀರ್ತಿ, ಶೋಭೆಯನ್ನು ಭೀಮಸೇನ ದೇವರು ಹೊಂದಿದ್ದಾರೆ ಎಂಬುದಾಗಿ ಇಲ್ಲಿ ವರ್ಣನೆ ಮಾಡಿದ್ದಾರೆ.
ಮುಂದೆ ಭೀಮಸೇನ ದೇವರು ಮಾಡಿದ ವ್ಯಾಪಾರ ಏನು ಅನ್ನೋದನ್ನು ಒಂದು ಶ್ಲೋಕದಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಪೌತ್ರೇ ಪವಿತ್ರಾಹ್ವಯಜಾಮಿ ಪೌತ್ರೇ ಧರಾಂ ನಿಧಾಯ ಸುರಧೀಷು ತಾಪಂ ಕೀರ್ತಿಂ ತ್ರಿಲೋಕ್ಯಾಂ ಹೃದಯೇ ಮುಕುಂದಂ ಭೇಜೆ ಭಜಂ ಸ್ವಂ ಸಹಜೈಸ್ಸ ಭೀಮಃ. ಭೀಮಸೇನ ದೇವರು ತಮ್ಮ ಅವತಾರ ಕಾರ್ಯ ಸಮಾಪ್ತಿಯಾಗುವಂತಹ ಕಾಲದಲ್ಲಿ ಒಂದೊಂದು ಕಡೆಯಲ್ಲಿ ಒಂದೊಂದನ್ನು ಇಟ್ಟಿದ್ದಾರೆ ಅಂತ. ಅವತಾರ ಕಾರ್ಯ ಎಂಬತಕ್ಕಂಥದ್ದು ಸಮಾಪ್ತಿಯಾಗಬೇಕಾದರೆ ಮುಖ್ಯವಾಗಿ ಹಸ್ತಿನಾವತಿಯ ರಾಜ್ಯದ ಜವಾಬ್ದಾರಿ, ಅದನ್ನು ಪೌತ್ರೇ ಪವಿತ್ರಾಹ್ವಯ ಜಾಮಿ ಪೌತ್ರೇ ಅಂತ. ಪವಿತ್ರ ಅಂತ ಪರಮಾತ್ಮನಿಗೆ ಹೆಸರು. ಪವಿತ್ರಾಣಾಂ ಪವಿತ್ರಂ ಯೋ ಮಂಗಲಾನಾಂಚ ಮಂಗಲಂ ಅಂತ ಆ ಭಗವಂತನನ್ನು ಅತ್ಯಂತ ಪವಿತ್ರನಾದವನು ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಪರಮಾತ್ಮನ ನಾಮವನ್ನು ಹೇಳಿದ್ರೆ ಸಾಕು, ಅವರು ಪವಿತ್ರರಾಗುತ್ತಾ ಇದ್ದಾರೆ. ಅಂತಹ ಎಲ್ಲರನ್ನೂ ಪವಿತ್ರರನ್ನಾಗಿಸುವಂತಹ ಸಾಮರ್ಥ್ಯ ಆ ಪರಮಾತ್ಮನಿಗೆ, ಆದ್ದರಿಂದ ಅವನನ್ನು ಪವಿತ್ರ ಅಂತ ಕರೀತಾರೆ. ಆ ಪವಿತ್ರನ ಸಹೋದರಿಯಾಗಿರ್ತಕ್ಕಂಥವಳು ಸುಭದ್ರ, ಅವಳ ಮೊಮ್ಮಗನಾಗಿರ್ತಕ್ಕಂಥವನು ಪರೀಕ್ಷಿತ್ ರಾಜ. ಆ ಪರೀಕ್ಷಿತ್ ರಾಜನಲ್ಲಿ ರಾಜ್ಯದ ಜವಾಬ್ದಾರಿಯನ್ನು ಇಟ್ಟಿದ್ದಾರೆ. ಹಾಗೆಯೇ ದುಷ್ಟರಾಗಿರ್ತಕ್ಕಂತಹ ಯಾವ್ಯಾವ ದೈತ್ಯರಿದ್ದಾರೋ ಅವರ ಹೃದಯದಲ್ಲಿ ಭಯವನ್ನು ಇಟ್ಟಿದ್ದಾರೆ. ಜಗತ್ತಿನಲ್ಲಿ ತಮ್ಮ ಕೀರ್ತಿಯನ್ನು ಇಟ್ಟಿದ್ದಾರೆ, ತಮ್ಮ ಮನಸ್ಸನ್ನು ಭಗವಂತನಲ್ಲಿ ಇಟ್ಟಿದ್ದಾರೆ. ಹೀಗೆ ಒಂದೊಂದು ಪ್ರದೇಶದಲ್ಲಿ ಭೀಮಸೇನ ದೇವರು ಒಂದೊಂದನ್ನು ಇಟ್ಟು ಅವರ ಈ ಭೂಮಿಯ ಅವತಾರದ ಕಾರ್ಯವನ್ನು ಸಮಾಪ್ತಿ ಮಾಡಿ ಅವರು ಪುನಃ ತಮ್ಮ ಮೂಲ ರೂಪವನ್ನು ಸೇರಿದ್ದಾರೆ ಎಂಬುದಾಗಿ ಇಲ್ಲಿ ವರ್ಣನೆ ಮಾಡಿದ್ದಾರೆ.